ಒತ್ತು ಬೇರೆ ಆಗೋಯ್ತು, ಏನಪ್ಪ ಮಾಡೋದು? ನಮ್ಮ ಹುಡುಗ ಇವನು ಕುಮಾರಣ್ಣಗೆ ಬೇರೆ ಹೇಳಿದ್ದೆ. ಹ್ಞೂ ಪಾಪ ನಾನು ಬರೋದು ಒಂದ್ರಿಟ್ಟು ಒತ್ತಾಗುತ್ತಲ್ಲ ಪಾಪ, ಹೊಲತ್ತಾ ಹೋಗ್ಬಿಟ್ಟು ಆ ರಾಗಿ ಹುಲ್ ಕಟ್ಟ ಮಿಷಿನ್ ಬರುತ್ತೆ ಹೇಳಿ ಬಂದಿದ್ದೆ. ಬೆಳಗ್ಗೆನೇನು ಬರ್ತಾನಂತೆ, ಒಂದು 11 ಗಂಟೆ ಅಷ್ಟರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ನೋಡ್ಕೊಳಪ್ಪ ನಾನಂತ ಹೇಳಿದ್ದೆ. ನಾನು ಬರ್ತೀನಿ ಅಷ್ಟರಲ್ಲಿ ಅಂತ. ಈ ಹುಡುಗ ಏನೋ ಅಲ್ಲಿ ಹೊಲತ್ತಾ ಹೋಗಿದಾನೋ ಏನೋ, ಯಾರನ್ನ ಉಕ್ಕೆ ಹೊಡಿಯಕ್ಕೆ ಕರೆದ್ರಂತ ಅಲ್ಲೇನಾರ ಟ್ಯಾಕ್ಟ್ರಿ ತಗೊಂಡು ಹೋದ್ನೋ ಒಂದು ಗೊತ್ತಾಗ್ತಿಲ್ಲ. ಈ ಶಂಕರಪ್ಪಂಗೆ ಬಡ್ಕಂಡೆ ಇಲ್ಕಳ್ಳ ನನಗೆ ಮನೆ ಹತ್ರ ಕೆಂಬೇರೆ ಈ ಚಳಿಗೂ ಅದಕ್ಕೂ. ಬೆಳಗ್ಗೆ ಬೇಗ ಹೇಳ್ತೀನಿ, ಕೆಮ್ಮು ಸಿಕ್ಕಾಬಟ್ಟೆ ಕೆಮ್ಮು, ಏನು ಮಾಡ್ತೀರಾ? ಬರಲ್ಲ ಕಳ್ಳ, ನಾನು ಸಂತೆಗೆ ಬರಲ್ಲ ಕಳ್ಳ ಅಂತ ಈ ನಮ್ಮ ಶಂಕರಪ್ಪಂಗೆ ಬಡ್ಕಂಡೆ ನಾನು. ನನ್ನ ಮಾತು ಕೇಳ್ದಲೆ ಹಠ ಮಾಡ್ಕೊಂಡು ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡಂಗೆ ಮಾಡ್ತಾನೆ. ಈಗ ಬರಿಲ್ಲ ಅಂದ್ರೆ ಆಟಯ ಅಂತ ಏನು ಮಾಡ್ತೀರಾ? ಇವಾಗ ಹೋಗ್ಲೇಬೇಕು, ವಿಧಿ ಇಲ್ಲ. ಯಾಕಂದ್ರೆ ನಾನು ಮನೇಲೂ ಏನಾದರೂ ಕಷ್ಟ ಸುಖಕ್ಕೆ ನಮ್ಮ ಶಂಕರಪ್ಪ ಆಗ್ತಾನೆ, ಎಲ್ಲದಕ್ಕೂ ಮುಂದಿರ್ತಾನೆ ಪಾಪ. ಅದಕ್ಕೆ ನಾವು ಅವ್ನು ಕರೆದ ತಕ್ಷಣ ಹೋಗ್ಲೇಬೇಕು, ವಿಧಿ ಇಲ್ಲ. ಮೊದಲು ಹೋಗೋಣ, ಅಲ್ಲಿ ಏನೇನಾಗೈತೆ, ಹುಲ್ಲು ಎಷ್ಟು ಕಟ್ಟಿದಾರೋ ಏನೋ, ಇನ್ನೂ ಬಂದಿದ್ದಾನೋ ಟ್ಯಾಕ್ಟ್ರಿನೂ ಬಂದಿಲ್ವೋ ಒಂದು ಗೊತ್ತಿಲ್ಲ. ಇವ್ನು ಟ್ಯಾಕ್ಟ್ರಿ ಇವನಿಗೆ ಒಂದು ವಾರದ ಮುಂಚೆ ಹೇಳಿದ್ದೀನಿ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಆಚೆ ನಾಡು ಬರ್ತೀನಿ ಅಂತ ಸುಳ್ಳು ಹೇಳಿ 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 ಇವತ್ತು ಕೆಲಸ ಇರೋ ದಿವಸ ಎಲ್ಲರೂ ಬರ್ತಾರೆ. ಒಳ್ಳೆ ಕತೆ ಕಣಪ್ಪ ಅತ್ಲಾಗಿ. ನನಗಂತೂ ಏನು ಮಾಡೋಣ ಏನು ಬಿಡೋಣ ಅನಿಸ್ಬಿಟ್ಟೈತೆ ಅತ್ಲಾಗಿ. ಇನ್ನೂ ಹಸುಗಳಿಗೆ ಮೇವು ಬೇರೆ ಕುಯ್ಕೊಂಬಂದಿಲ್ಲ. ಏನೇನು ಮಾಡೋಣ? ಕೆಲಸ ಮೇಲೆ ಕೆಲಸ. ತಿಪ್ಟೂರಿಗೆ ಬೇರೆ ಹೋಗಿ ಬರಬೇಕು, ಅಲ್ಲೊಂದು ಸ್ವಲ್ಪ ಕೆಲಸ ಐತೆ. ತಿಪ್ಟೂರಿಗಿನ್ನೇ ನಾನು ಹೋಗಲ್ಲ, ನಮ್ಮ ಹುಡುಗಂಗೆ ಕಳಿಸ್ಬಿಡ್ತೀನಿ. ಮೊದಲು ನಾನು ಹೊಲ್ತಾವ ಅದು ಏನೈತೆ ಮೊದಲು ಹುಲ್ ಕಟ್ಟಿಸ್ಬಿಡ್ಬೇಕು. ಹುಲ್ ಕಟ್ಟಿಸ್ಬಿಟ್ಟು ಏರ್ಕೊಂಬಂದ್ಬಿಟ್ಟು ಅದು ಬಾವಣೆ ಮಾಡಿಬಿಟ್ರೆ ಒಂಥರ ನೆಮ್ಮದಿ. ಮಳೆ ಗಿಳೆ ಬಂದ್ಬಿಟ್ರೆ ಮತ್ತೆ ಭಯ ಆಗ್ತಿರುತ್ತೆ. ಹಸುಗಳಿಗೆ ಮೇವಿಲ್ಲ ಅಂದ್ರೆ ನೆಮ್ಮದಿ ಇರಲ್ಲ. ಹಸುಗಳಿಗೆ ಮೇವಿದ್ರೆ ಆರಾಮಾಗಿ ಹೆಂಗಾದ್ರೂ ಕೆಲಸ ಮಾಡ್ಕೊಂಡು ಹೆಂಗಾದ್ರೂ ಏನೋ ಒಂದು ಮಾಡ್ಬೋದು. ಮೊದಲು ಹಸುಗಳು ಮೇವನ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು. ಆಗ ಈ ಹುಡುಗ ಯಾವಾಗಪ್ಪ ಬಂದ ಇವನು? ಅಲ್ಲ ಹೊಲತ್ತಾ ಹೋಗಲ್ಲ ಪಾಪ ಅಂತ ನಾನು ಬೆಳಿಗ್ಗೆ ನನಗೆ ಹೇಳಿ ಹೋಗಿದ್ದೀನಿ. ಇವನು ಈ ಕಡೆ ಎಲ್ಲ ಹೋಗ್ತಿರಂಗಿದ್ದಾನೆ. ಪಾಪಲೇ ಎಲ್ಲ ಹೋಗ್ತಿದ್ಯಾ? ಎಲ್ಲ ಕಳ್ಳ, ಹುಲ್ ಕಟ್ಟಕ್ಕೆ ಮಿಷಿನ್ ಬಂದಿಲ್ವಲ್ಲ, ರಾಗಿ ಹುಲ್ ಕಟ್ಟಕ್ಕೆ ಮಿಷಿನು. ಯಾಕೆ ಅಲ್ಲಿ ಹೊಲ್ತಾ ಹೋಗ್ಲಿಲ್ವ ನೀನು? ಅಲ್ಲ ಕಳ್ಳ ಪಾಪಲೇ, ಹೇಳೋದೊಂದು ನೀವು ನನ್ನ ಮಾತೆ ಕೇಳಲ್ವಲ್ಲ ಪಾಪ. ಒಂದ್ರಿಟ್ಟು ಜ್ಞಾನ ಇಲ್ವಲ್ಲ ಪಾಪ ನಿನ್ಗೆ. ಇತ್ತೀಚೆಗೆ ಅದು ಯಾಕೆ ಹಿಂಗೆ ಆಡೋದು ಕಲ್ತ್ಬಿಟ್ಟಿದ್ಯೋ ಏನೋ ಕಣ ನಿನ್ಗೂ. ಹೋಗ್ರಪ್ಪ ಅತ್ಲಾಗಿ, ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತ್ ಕಣ್ರಪ್ಪ. ನೀವು ಹೇಳೋದೊಂದು ಮಾತು ಕೇಳಲ್ಲ ಹುಡುಗರು ನೀವು. ಅದು ಯಾಕೆ ಹಿಂಗೆ ಕಲ್ತ್ಬಿಟ್ಟಿದ್ದೀರೋ ಏನೋ ಕೊಂಡ್ರಲ್ಲ. ಒಬ್ನೇ ಅದು ಏಟು ಅಂತ ಮಾಡೋದ್ಲ ಪಾಪ ನಾನು. ಯಪ್ಪವು ಯಾಕಪ್ಪ ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ? ಯಾವತ್ತು ಇಲ್ದಲೇ ಇರೋದು ನಮ್ಮ ಅಪ್ಪಯ್ಯ ಇವತ್ತು ನನ್ನ ಮೇಲೆ ಹಿಂಗೆ ಕೋಪ ಮಾಡ್ಕೊಳ್ತಿದ್ದಲ್ಲ, ಯಾಕಪ್ಪ? ಯಾಕೇನಾಯ್ತು ಯಪ್ಪವು? ನೀನು ಹೇಳಿದ ಮಾತು ನಾನು ಕೇಳ್ದಂಗೆ ಇರ್ತೀನೇನಪ್ಪ. ಬೆಳಿಗ್ಗೆಯಿಂದನೂ ಉಕ್ಕಿ ಹೊಡಿಯೋಕ್ಕೆ 2-3 ಜನ ಕರೆದ್ರು. ಆ ಗೌಡ್ರು ತೋಟಕ್ಕೆ ಉಕ್ಕಿ ಹೊಡಿಬೇಕಂತ ಹೇಳಿರು, ಹೊಲಕ್ಕೆ ಉಕ್ಕಿ ಹೊಡಿಬೇಕು ಬಾರ್ಲ ಪಾಪ ಅಂತ ಹೇಳಿರು. ಆದರೂ ನಾನು ಹೋಗ್ದಲೆ ನಮ್ಮಪ್ಪ ಹೇಳೈತಲ್ಲ ರಾಗಿ ಹುಲ್ ಕಟ್ಟಕ್ಕೆ ಮಿಷಿನ್ ಬರುತ್ತಂತೆ ಅಂತ ನಾನಲ್ಲಿ ಹೊಲತ್ತಾ ಹೋಗ್ಬಿಟ್ಟು 9 ಗಂಟೆಯಿಂದ ಕಾಯ್ಕೊಂಡು ಕುಂತಿದ್ದೀನಿ. ಅಲ್ಲೇ ಹುಲ್ ಕಟ್ತಿದಾರಲ್ಲೇ, ಒಂದು 50 ಆಗೈತೆ. ಬೆಳಗ್ಗೆ ನಾನು ಕಟ್ತಿದ್ದಾರೆ. ಮಂತ ಹೋಗ್ಬಿಟ್ಟು ಒಂದ್ರೇಟು ಅಮ್ಮಯ್ಯನ ಕೈಲಿ ಟೀ ಮಾಡಿಸ್ಕೊಂಡು ತಗೊಂಡು ಹೋಗೋಣ ಪಾಪ ಅವರಿಗೆ, ಆ ಡ್ರೈವರ್ಗೆ ಅಂತ ನಾನು ಹೋಗ್ತಿದ್ದೀನಿ. ನೀನು ನೋಡಿದ್ರೆ ಹಿಂಗ್ರೇಗಾಡ್ತಿದ್ಯಲ್ಲಪ್ಪ. ನಿನಗೂ ಯಾಕ BP ಏನಾದ್ರು ಜಾಸ್ತಿ ಗೀಸ್ತಿ ಆಗೈತೋ ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ಯಾಕ ಸುಮ್ಕೆ ನೀನು ರೇಗಾಡೋದು ಕಲ್ತ್ಬಿಟ್ಟಿದ್ಯಾ? ಯಾಕಪ್ಪ? ತಿಂಡಿದ್ ಮಾಡ್ಕೊಂಬಂದ ನೀನು ಏನೋ ಹಂಗೆ ಬಂದ? ನಡಿ ಮೊದಲು ತಿಂಡಿ ತಿನ್ಕೊಂಡು ಆಮೇಕಿಂದ ಹೋಗುವಂತೆ. ಅವ್ರ ಪಾಡಿಗೆ ಅವ್ರು ಹುಲ್ ಕಟ್ತಿರ್ತಾರೆ. ಇನ್ನೂ ಒಂದು 2-3 ಗಂಟೆ ಟೈಮ್ ಬೇಕು ಹುಲ್ ಕಟ್ಟೋದಕ್ಕೆ. ಎಲ್ಲ ಪೂರ ಕಟ್ಟೋವರೆಗೂ ಇನ್ನೂ ಗೊತ್ತಾಗುತ್ತೆ. ನಡಿ, ಏನು ಅಂತ ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ನಡಿ. ಹೊತ್ತರಿಗೆ ಪಾಪಲೇ ಕುಮಾರಣ್ಣ, ಬೇಜಾರು ಮಾಡ್ಕೊಬೇಡ ಕಡ್ಲ ಪಾಪ. ನೀನು ಈ ಕಡೆ ಬರ್ತಿದ್ದಲ್ಲ, ನಾನು ಹೋಗಿಲ್ಲ ಸಾಮಾನ್ಯಕ್ಕೆ ಅನ್ಕೊಂಡು ನಾನು ಬಂದ್ಬಿಟ್ಟೆ ಕಣಮಗ. ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡ ಕಣಪ್ಪು. ನಿಮ್ಮ ಅಪ್ಪ ಯಾಕಣಪ್ಪ ಏನು ಮಾಡ್ತೀಯ? ನನಗೂ ವಯಸ್ಸಾಯ್ತು ನೋಡು. ಆದರೂ ಹೊಲದಲ್ಲಿ ರಾಗಿ ಅವು ಹುಲ್ಲು ಅವೆಲ್ಲ ಇರ್ತಾವೆ ನೋಡು ಮಗ. ಮೋಡ ಬೇರೆ ಆಗ್ತಿರುತ್ತೆ, ಮಳೆ ಬರಂಗೆ ಬೇರೆ ಆಗ್ತಿರುತ್ತೆ. ಯಾವಾಗ ಏನೋ ಎತ್ತೋ ಗೊತ್ತಿಲ್ಲ. ಅಲ್ಲೇ ಹುಲ್ಲೆಲ್ಲ ಚೆನ್ನಾಗಿ ಒಣಗಿಬಿಟ್ಟಿದ್ದಾವೆ. ಟೈಮ್ ನೋಡ್ಬಿಟ್ಟು ನಾವು ಮಿಷಿನ್ ಅವರೆಲ್ಲ ನಮ್ಮ ಟೈಮಿಗೆ ಬರಲ್ಲ. ಅವರು ಟೈಮ್ ನೋಡ್ಬಿಟ್ಟು ಹುಲ್ ಕಟ್ಸಿ ಮಂತವ ಏರ್ಕೊಂಬಂದ್ಬಿಟ್ರೆ ಒಂಥರ ನೆಮ್ಮದಿ ಅಲ್ವಲ್ಲ ಪಾಪ. ಅದಕ್ಕೆ ಹಿಂಗೆ ಹೇಳಿದ್ದು. ಆಟ ಯಾಕೆ ಕೋಪ ಮಾಡ್ಕೊಂಡಿದ್ದು? ಇವಾಗ ಬೇಜಾರು ಮಾಡ್ಕೊಬೇಡ. ಅಲ್ಲೇ ಹುಲ್ ಕಟ್ತಿದಾರನ್ನಪ್ಪ. ಹಂಗಾರೆ ಟ್ಯಾಕ್ಟ್ರಿ ಬಂದೈತನು? ಕಣಪ್ಪ ಟ್ಯಾಕ್ಟ್ರಿ ಎಲ್ಲ ಬಂದೈತೆ. ಅಲ್ಲೇ ಹುಲ್ ಕಟ್ತಿದ್ದಾರೆ. ಅದಕ್ಕೇಂದೇನೆ ನಾನು ಟೀ ಇಡ್ಸ್ಕೊಂಡು ಹೋಗೋಣ ಇನ್ನೇನು ಅಮ್ಮನ ಕೈಲಿ ಅಂತ ನಾನು ಬಂದೆ. ಅಷ್ಟರಲ್ಲಿ ನೀವು ರೇಗಾಡ್ತಿದ್ದೀರಾ ನೋಡ್ರಿ. ನೀನು ಸಂತೆಯಿಂದ ಯಾವಾಗ ಬಂದಪ್ಪ? ಅಲ್ಲೇ ಸಂತೆ ಎಲ್ಲ ಮುಗಿಸ್ಕೊಂಬಂದ್ರಿ ಅಂದ್ರಿ? ಹೂ ಕಡ ಪಾಪ. ಅವನು ಶಂಕರಪ್ಪಂದು ಐತಲ್ಲ, ಅವನು ಒಳ್ಳೆ ರೋದ್ನೆ ಕಣಪ್ಪ. ಅವನು ಬೆಳಗ್ಗೆ ಬಂದ್ಬಿಟ್ಟು ಕಾಟ ಕೊಡ್ತಾನತ್ಲಾಗಿ. ನನ್ನ ಕೆಲಸ ಮನೆ ಕೆಲಸ ಎಲ್ಲ ಬಿಟ್ಟು ಅವನ ಜೊತೆ ಹೋಗ್ಬೇಕು ನೋಡು. ಆಯ್ತು ಎಲ್ಲ ಮುಗೀತು. ಅದಕ್ಕೆ ಒಂದ್ರೇಟು ಅಲ್ಲಿ ಸಂತೆ ಇದ್ರ ಹತ್ರನೇ ಅಲ್ಲೇ ಹೋಟ್ಲಲ್ಲೇ ತಿಂಡಿ ಮಾಡ್ಕೊಂಡು ಬಂದೆ ಅತ್ಲಾಗಿ. ನಾನೇನು ಮಂತವಳು ಹೋಗಿಲ್ಲಲ್ಲ ಏನಿಲ್ಲ.
ಅಲ್ಲಿಂದಾನೆ ಬಸ್ ಇಳಿದಿದ್ದೆ, ಸೀದಾ ಈ ಕಡೆ ಹೊಲತ್ತಾ ಹೋಗೋಣ ಅಂತ ಬರ್ತೀನಿ ಕಣಪ್ಪ. ನನಗೆ ಹೊಲತ್ತಾ ಹೋಗೋವರೆಗೂ ಸಮಾಧಾನ ಇಲ್ಲ. ಅದ್ ನೋಡ್ಬಿಟ್ಟು ಕರೆಕ್ಟಾಗಿ ಕಟ್ಟಿಸಿದ್ಯಾ ತಾನೇ ಮತ್ತೆ? ಹಾ, ಆ ಮಿಷಿನು ಅಲ್ಲಿ ಇಲ್ಲಿ ಕುಯ್ದಿರೋದು ಒಂದ್ ಸ್ವಲ್ಪ ಬಿಟ್ಟಿರುತ್ ನೋಡು, ಆ ಕಡೆ ಮೂಲೆಯಲ್ಲೆಲ್ಲ ಹಂಗೆ ಬಿಟ್ಬಿಡ್ತಾರ ಅವ್ರು ಕಟ್ಟವ್ರು. ಒಂದ್ರೇಟು ಹೇಳ್ಬಿಟ್ಟು ನೋಡಿ ಕಟ್ಟಿಸ್ಬೇಕು, ಒಂದ್ ಸ್ವಲ್ಪ ಅಲ್ಲಿ ನೋಡ್ಕೋಬೇಕು. ಒಂದ್ ಕೆಲಸ ಮಾಡು, ನಾನು ಹೋಗ್ತೀನಿ ಇವಾಗ, ಹೆಂಗ ಬಂದಿದ್ದೀನಿ, ನೀನು ಹೋಗು. ತಿಂಡಿ ತಿನ್ಕೊಂಡು ಅದೇನು ಮಂತವ ಕೆಲಸ ನೋಡ್ಕೊಂಡು ಒಂದ್ ಗಂಟೆ 1:30 ಬಾ ನೀನು. ಆಮೇಕಿಂದ ಬೇಕಾದ್ರೆ ಟೀ ಇಡಿಸ್ಕೊಂಡು ಬಾ. ನಾನು ಹೋಗಿರ್ತೀನಿ ಹೊಲತ್ತವ. ಅಯ್ಯೋ ಬಾರಪ್ಪವು, ಅವ್ರಿಗೇನು ಕಟ್ಟವ್ರಿಗೇನು ಗೊತ್ತಿಲ್ವೇನು, ಅಂಥದ್ದು ಎಷ್ಟು ಹೊಲ ಕಟ್ತಾರೆ ಪಾಪ ದಿನಾಲೋದನು ಮಿಷಿನಿಂದ. ನೀನು ನೋಡಿರಿ ಹಿಂಗೆ ಹೇಳ್ತಿದ್ಯಾ, ನೋಡಿ ಕಟ್ತಾರೆ ಕಣ್ ಬಾರಪ್ಪ. ಪಾಪ ಒಳ್ಳೆ ಹುಡುಗನೇ, ಚೆನ್ನಾಗೆ ರಾಗಿ ಹುಲ್ಲೆಲ್ಲ ಕಟ್ತಿದ್ದಾನೆ. ಬಾ, ತಲೆ ಕೆಡಿಸ್ಕೊಬೇಡ ನೀನು, ಎಲ್ಲೂ ಏನು ಅಧ್ವಾನ ಆಗಲ್ಲ. ನೋಡಿ ಚೆನ್ನಾಗೆ ಕಟ್ತಿದ್ದಾನೆ. ಬಾ, ಒಂದು ಗಳಿಗೆ ಮಂತ ಹೋಗ್ಬಿಟ್ಟು ಸುಧಾರಿಸ್ಕೊಂಡೆ ಬರೋದಂತೆ. ಅದ್ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಲಿ ನಿಂದೇನು ಕೆಲಸ ಇಲ್ಲ, ಅಲ್ಲಿ ಹೋದ್ರು ಸುಮ್ಮನೆ ಬದಿ ಮೇಲಲ್ಲಿ ಸುಮ್ಮನೆ ಕೂತ್ಕೋಬೇಕು. ಬಾರಪ್ಪ ಹೋಗೋಣ ಮಂತ ಹೋಗು. ಪಾಪ ನಿನಗೆ ಗೊತ್ತಾಗಲ್ಲ, ಸುಮ್ಮಕ್ಕೆ ಹೋಗು. ಓಹೋ, ಹೊಲದ ಕೆಲಸ ನಾವು ಕೆಲಸ ಮಾಡಿಸ್ತಿರೋರಿಗೆ ಅಲ್ಲಿ ಬಿಟ್ಬಿಟ್ಟು ನಾವು ಮಂತ ಬಂದ್ಬಿಟ್ಟು ಮಲ್ಕೊಂಡ್ರೆ ಆಗುತ್ತೇನು ಮಗ? ನಿನಗೆ ಗೊತ್ತಾಗಲ್ಲ ಏನು? ದಿನಾಲು ಕೆಲಸ ಮಾಡ್ತೀವಲ್ಲ ಹೊಲದ ಕೆಲಸನ, ಅಪರೂಪಕ್ಕೆ ಒಂದು ದಿವಸ ಮಾಡ್ತೀವಿ, ಅದನ್ನ ಕರೆಕ್ಟಾಗಿ ಮಾಡಿಸ್ಕೊಂಡ್ಬಿಡ್ಬೇಕು. ಹೋಗಿ ನೀನು, ನಾನು ಬರ್ತೀನಿ. ನಾನು ಆರಾಮಾಗಿ ಸುಧಾರಿಸ್ಕೊಂಡಿದ್ದೀನಿ. ಇಲ್ಲ ಅಲ್ಲೇ ಬದಿ ಮೇಲೆ ಒಂದು ಸ್ವಲ್ಪ ನೆರಳಿಗಿರಳಿದ್ರೆ ಅಲ್ಲೇ ಒಂದು ಗಳಿಗೆ ಕೂತ್ಕೊಳ್ತೀನಿ. ಹೋಗು, ನಿನಗೆ ಗೊತ್ತಾಗಲ್ಲ, ಅಲ್ಲಿ ನಾನು ಹೋಗಿರ್ತೀನಿ. ನೀನು ಬಾ ಹೋಗು, ಮಂತ ಹೋಗ್ಬಿಟ್ಟು ಟೀ ಇಡಿಸ್ಕೊಂಡು ನಿಮ್ಮ ಅಮ್ಮ ಹಿಂಗೆ ಹೇಳ್ಬಿಟ್ಟು ಅಪ್ಪಯ್ಯ ಬಂದೈತೆ ಹಂಗೆ ಹೊಲತ್ತ ಹೋಗೈತೆ ಅಂತ ಹೇಳ್ಬಿಟ್ಟು ನೀನು ಬಾ ಹೋಗು, ನಾನು ಹೋಗಿರ್ತೀನಿ. ನನಗೆ ಸಮಾಧಾನ ಇರುತ್ತಿಲ್ಲ ಮಗ, ಹೊಲದ ಕೆಲಸ ಬಿಟ್ಬಿಟ್ಟು ನಾನು ಮಂತ ಬರ್ತೀನ. ಹೋಗಪ್ಪ ನೀನು. ಸರಿ ಕಣಪ್ಪ, ಆಯ್ತು, ನಿನ್ನಿಷ್ಟ. ನಾನು ಹೇಳೋದು ಹೇಳ್ತಿದ್ದೀನಿ. ಅಲ್ಲಿಂದ ಸುಸ್ತಾಗಿ ಬಂದಿದ್ದೆ, ಒಂದ್ಗಳಿಗೆ ಸುಧಾರಿಸ್ಕೊಳಪ್ಪ ಅಂತ ಹೇಳಿ ನೀನು ನನ್ನ ಮಾತೇ ಕೇಳೋದ ಕಣಪ್ಪ ನೀನು. ವಯಸ್ಸಾಯ್ತಾ ಬಂತು ಕಣಪ್ಪ, ಮೊದ್ಲಂಗೆ ನಿನಗೆ ಶಕ್ತಿ ಇಲ್ಲ ಕಣಪ್ಪ. ಹೇಳೋದು ಮಾತು ಕೇಳ್ಬೋದು, ಚಿಕ್ಕ ಮಕ್ಳು ಆಟ ಮಾಡಂಗೆ ಮಾಡ್ತೀಯಲ್ಲಪ್ಪ ನೀನು. ಆಯ್ತು ಹೋಗ್ಬಾ ಹೋಗು. ಹೊಲತ್ತಾವೆ ಹೋಗಿರು, ನಾನು ಬರ್ತೀನಿ. ರಾಗಿ ಹುಲ್ಲು ಮಾತ್ರ ಬೋಲು ಚೆನ್ನಾಗಿ ಕಟ್ತಿದ್ದಾನೆ ಮಾತ್ರ. ಅದಕ್ಕೋಸ್ಕರನೇ 1-2 ದಿವಸ ತಡ ಆದ್ರೂ ಪರವಾಗಿಲ್ಲ ಅಂತ ಇವನಿಗೇನೇ ಹೇಳ್ಬಿಟ್ಟು ಕಟ್ಸಿದ್ದು. 1-2 ದಿವಸ ಬರೋ ತಡ ಮಾಡ್ತಾನೆ ಮಾತ್ರ, ಆದ್ರೂ ರಾಗಿ ಹುಲ್ಲು ಮಾತ್ರ ಒರೆ ಮಾತ್ರ ಒಳ್ಳೆ ಬಿಗ್ಗಾಗಿ ಬರುತ್ತೆ ಮಾತ್ರ. ಚೆನ್ನಾಗಿ ಕಟ್ಟಿದ್ದಾನೆ. ನೋಡೋದಕ್ಕೆ ಚೆನ್ನಾಗೈತೆ ಮಾತ್ರ. ಹಂಗೆ ಮಾಡ್ಬೇಕು. ಅದಕ್ಕೋಸ್ಕರನೇ ಅಲ್ವಾ ಬೇರೆ ಬೇರೆಯವ್ರು ಹೇಳಿರೋವು, 1-2-3 ಜನ ನಾವೇ ಕಟ್ತೀವಿ, ನಮ್ದೇ ಟ್ಯಾಕ್ಟ್ರಿ ಐತೆ ಕಟ್ಟೋದಕ್ಕೆ, ಕಟ್ಟ ಮಿಷಿನು ಐತೆ ಕಣಜ, ಬರ್ತೀವಿ ಕಣಜ ಅಂತ ಹೇಳಿರು. ಇಲ್ಲ ಕಣಪ್ಪ ಹೇಳಿದ್ದೀನಂತ, ಯಾಕಂದ್ರೆ ತಾಳ್ಮೆಯಿಂದ ಇದ್ದಿದ್ದು ನಾನು. ಭಾಳ ಚೆನ್ನಾಗಿ ಇವನಂದ್ರೆ ಪರಿಚಯ ಆದವನು ಹುಡುಗ, ನಮ್ಮ ಹುಡುಗನೇ. ಹಂಗಾಗಿ ಇವನಿಗೆ ಹೇಳ್ಕೊಂಡು ಕಟ್ಟಿಸ್ತಿದ್ದೀನಿ. ಏನಮ್ಮ, ಏನು ಹುಲ್ಲು ಕಟ್ಟಿಸ್ತಿದೀಯನ್ನಪ್ಪ? ಓಹೋ, ಸರಿಯಾಗಿ ಚೆನ್ನಾಗೇ ಆಗಿದಾವ್ ಕಣಮ್ಮ ಹೊರೆಗಳು ಮಾತ್ರ, ಪರವಾಗಿಲ್ಲ. ಎಷ್ಟು ಹೊರೆ ಆಗಿದಾವಮ್ಮ? ಇಲ್ಲ, ನಾನು ಇವಾಗಿನ್ನು ಬಂದೆ ಕಳ್ಳೆ ಪಾಪ ಲೈ. ಏನ್ಸಿಲ್ಲ ಏನಿಲ್ಲ ಕಣಪ್ಪ, ಇನ್ನು ಅದೆಷ್ಟುವರೆ ಆಗಿದಾವ ಏನೋ. ಮಾತ್ರ ನಮ್ಮ ಹುಡುಗ ಮಾತ್ರ ಕುಮಾರಣ್ಣ ಮಾತ್ರ ಒಂದು 55-60 ಆಗಿರ್ಬೇಕಣಪ್ಪ ಅಂತ ಹೇಳೋದ ಒಂದು ಅಂದಾಜ್ ಮೇಲೆ ಆಟೆ. ಅದು ಬಿಟ್ರೆ ನಾನು ಏನು ಎಣ್ಸಕ್ ಹೋಗಿಲ್ಲ ಕಣ್ಮಗ. ಕಡೆಗೆ ಎಷ್ಟಾಗುತ್ತಂತ ಇನ್ನೇನು ಇಲ್ಲೇ ಹೇಳ್ತಾರಲ್ಲ ಅವ್ರು ಮೀಟ್ರಲ್ಲಿ, ನಾವು ಎಣಿಸ್ಕೊಂಬರೋಣ. ಆದ್ರೂ ಇನ್ನೇನು ಇವಾಗಿಂದ ಬಂದೆ, ಒಂದು ಅರ್ಧ ಗಂಟೆ ಬಿಟ್ಟು ಆಮೇಕಿಂದ ನೋಡಿದ್ರೆ ಆಗುತ್ತಂತ ಎಲ್ಲ ಹೊರೆಗಳು ಮಾತ್ರ ನೋಡ್ಕೊಂಬಂದೆ. ಒಳ್ಳೆ ಚೆನ್ನಾಗಿ ಬಿಗಿಯಾಗೆ ಕಟ್ತಿದ್ದಂಗೆ ಕಣಪ್ಪ ಹೊರೆಗಳು ಮಾತ್ರ. ಒಳ್ಳೆ ಗಟ್ಟಿಯಾಗಿ ಆ ಕಡೆ ಈ ಕಡೆ ಅಲ್ಲಾಡಂಗಿಲ್ಲ ನೋಡು, ಹಂಗೆ ಕಟ್ತಿದ್ದಾನೆ. ಚೆನ್ನಾಗಿ ಕಟ್ತಿದ್ದಾನೆ ಪಾಪ, ಪರವಾಗಿಲ್ಲ. ಯಾರು ಇವನಲ್ವಾ ನಾಗರಾಜಣ್ಣನ ಮಗ? ಅಯ್ಯೋ, ಇವನು ಭಾಳ ಚೆನ್ನಾಗಿ ಕಟ್ತಾ ಅನ್ಕೊಂಡು ಬಿಡ್ರಂಗಜ. ಮಾತ್ರ 1-2 ದಿವಸ ತಡ ಆಗ್ಬೋದು. ಇವತ್ತು ಹೇಳಿದ್ರೆ 1-2-3 ದಿವಸ ಬಿಟ್ಟೆ ಬರೋದು ಮಾತ್ರ. ಜನಗಳು ಜಾಸ್ತಿ ಕರೀತಾರೆ, ಪುರ್ಸತ್ತಿಲ್ಲ ಮಾತ್ರ ಇವನಿಗೆ ಮಾತ್ರ. ಚೆನ್ನಾಗಿ ಹುಲ್ ಕಟ್ತಾನೆ ಮಾತ್ರ ಹುಡುಗ, ಒಳ್ಳೆಯವನು ಪಾಪ. ಒಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಕಟ್ ಹೋಗ್ತಾನೆ ಪಾಪ, ಒಳ್ಳೆ ಹುಡುಗ. ಮುಖಂಡ ಪಾಪ, ಅದಕ್ಕೆ ಅಲ್ವೇನೋ ನಾನು ಇವನ್ ತಾವಲೆ ಕಟ್ಟಿಸ್ತಿರೋದು. ಯಾರ್ಯಾರು ಹೇಳಿರು ನಾವು ಕಟ್ಕೊಡ್ತೀವಿ ಅಂತ. ಇಲ್ಲ ಕಣಮಗ, ನಮ್ಮ ಹುಡುಗಂಗೆ ಹೇಳಿದ್ದೀನಿ, ನಮ್ಮೂರವನೇನೆ ನಾಗರಾಜಪ್ಪನ ಮಗ, ಹಂಗೆ ಅವ್ನಿಗೆ ಹೇಳ್ದೀನಿ ಕಣಪ್ಪ. ಪಾಪ ಹೇಳ್ಬಿಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ತಿರ್ಗಾ ನಾನು ನಿಮ್ಗೆ ಹೇಳ್ಬಿಟ್ರೆ ಸರಿ ಆಗುತ್ತಾ? ಅದಾಗಲ್ಲ, ಸುಮ್ಕಿರಿ ಅಂತ ಹೇಳಿ ಇವನ್ ತಾವಲೆ ಕಟ್ಟಿಸ್ತೀನಿ. ಪಾಪ ಒಳ್ಳೆ ಹುಡುಗಾನೆ. ಅಲ್ಲ ಕಣಮ್ಮ, ಎಷ್ಟಾಗುತ್ತೆ ಹೊರೆ? ಒಂದು 150-200 ಆಗ್ತಾವ ಹುಲ್ಲಿನವರೆ. ಪಾಪ ಎಷ್ಟಾಗುತ್ತೋ ನಾನು ನೋಡಿಲ್ ಕಣೋ. ಸಾಮಾನ್ಯಕ್ಕೆ ಆಗ್ಬೋದಪ್ಪ, 200-230 ಆಗುತ್ತಂತ ನಾನು ಒಂದು ಅಂದಾಜ್ ಮೇಲೆ ಹೇಳ್ತಿದ್ದೀನಿ. ಹುಲ್ ಚೆನ್ನಾಗಿ ಆಗೈತೆ ಮಾತ್ರ. 250 ಹೊರೆ ಹತ್ತತ್ರ ಆಗುತ್ತೆ ಸಾಮಾನ್ಯಕ್ಕೆ. ಪರವಾಗಿಲ್ಲ ಕಣಮ್ಮ, ನಮ್ಮೂರಲ್ಲಿ ಮಾತ್ರ ಅಯ್ಯಷ್ಟು ನಿಮ್ದೇ ಅನ್ಸುತ್ತೆ ಹುಲ್ಲಾಗಿರೋದು ಈ ವರ್ಷ ಜಾಸ್ತಿ. ಚೆನ್ನಾಗಿ ಆಗೈತೆ ಹಂಗಾರೆ. ಅದಿರ್ಲಿ, ಹುಲ್ಲೇನಾದ್ರೂ ಕೊಡ್ತೀಯ? ಹುಲ್ಲಿನವರೆ ಏನಾದ್ರೂ ತಗೊಂಡವ್ರಿದ್ದಾರೆ? ಏನ್ ಅಂತ ಮಾತಾಡ್ತಿದ್ಯಲ್ಲೇ ಪಾಪ. ನಾನು ಹುಲ್ಲಿನವರೆನ ಕೊಡ್ತೀನೇನೋ ಪಾಪ ಲೇ. ನಾನೇ 5-6 ಹಸುಗಳನ್ನ ಇಟ್ಕೊಂಡಿದ್ದೀನಿ. ನಾನು ಇನ್ನೊಂದು 50 ಜಾಸ್ತಿ ಅನ್ನಂಗೇನೆ ತಗೋಣ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ನೀನು ನೋಡಿದ್ರೆ ನೀನು ಹುಲ್ಲಿನವರೆನ ಯಾರಿಗಾರ ಕೊಡ್ತೀಯನ್ ರಂಗಜ್ಜ ಅಂತ ಹೇಳ್ತಿದ್ಯಲ್ಲ ಪಾಪ.
ಯಾವುದೇ ಕಾರಣಕ್ಕೂ ಕೊಡಲ್ಲ ಕಣೋ. ನನಗೆ ಇನ್ನು ಬೇಕು. ಹ್ಞೂ, ಇನ್ನೊಂದು 50 ಜಾಸ್ತಿ ನನಗೆ ಯಾರು ಕೊಡೋರಿದ್ರೆ ನೋಡು, ನಾನೇ ತಗೊಂತೀನಿ ಬೇಕಾದ್ರೆ. ಅದಕ್ಕೇನಂತೆ ನಾನು ಕೊಡಗಿಡೋಲ್ಲಪ್ಪ. ಹಸ್ಗಳು 4-5 ಹಸ್ಗಳು ಮಂತಾವ್ ಕಟ್ಕೊಂಡು ಹುಲ್ಲು ಬೇರೆಯವ್ರಿಗೆ ಮಾರಿದ್ರೆ ಅದ್ಯಾವುದು ಇದಾಗುತ್ತೆ. ಹ್ಞೂ, ಸಾಕಿದೀವಿ ಅಂದಮೇಲೆ ನಮ್ಮ ಹಸ್ಗಳನ್ನ ಬಿಗ್ಗಿಯಾಗೇನೆ ನಾನು ಸಾಕೋದು. ನನಗೇನು ಬೇಕಾದ್ರೆ ಇನ್ನೊಂದು 50 ಯಾರು ಕೊಡೋರಿದ್ರೆ ನೋಡು ತಗೊಳ್ತೀನಿ. ಹುಲ್ಲಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಲ್ಲ ಕಣಪ್ಪ. ಹ್ಞೂ, ನಾನು ನಮ್ಮ ಮನೇಲಿ ರಾಗಿ ಏನು ವರ್ಷ ಚೆನ್ನಾಗಿ ಆಗಿದ್ದಾವೆ, ರಾಗಿ ಏನು ಇದಾವೆ. ನಾನು ಹಸ್ಗಳಿಗೆ ಹುಲ್ಲಿಗೋಸ್ಕರನೇ ಕಣಪ್ಪ ರಾಗಿ ಬೆಳೆಯೋದು ವರ್ಷನೂ. ಹ್ಞೂ 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 ಸರಿ ಕಣ, ಆಯ್ತು ಬಿಡಮ್ಮವು. ನಾನು ಕೇಳೋದೊಂದು ಮಾತು ಕೇಳಿದೆ ಆಟೆಯ, ನೀನೇನು ಬೇಜಾರೇನು ಮಾಡ್ಕೋಬೇಡ. ಮಾತ್ರ ಮತ್ತೆ ಕೊಡೋದು ಮತ್ತೆ ಕೊಟ್ರೆ ನನಗೂ ಕೇಳೋದಲ್ವಲ್ಲ ಪಾಪ ಒಂದು ಮಾತು. ನಾನಾರು ಕೊಡ್ತಿದ್ನಲ್ಲೋ, ಒಂದು 50 100 ಕೊಡ್ತಿದ್ನಲ್ಲೋ ಅಂತ ಎಲ್ಲಿ ಹೇಳ್ತೀವೋ ಅಂದ್ಕೊಂಡು ಇಲ್ಲಾಸನೆ ಬರ್ತಿದ್ನಲ್ಲ. ಹಿಂಗೆ ನನ್ನ ಕಡೆನೂ ನಮ್ಮದು ಹೊಲದಲ್ಲೂ ಹುಲ್ ಕಟ್ಟಿಸ್ದು ಇವತ್ತು ಕಟ್ಸಿ ನಾನು ಈ ಕಡೆ ಎಲ್ಲ ಹಿಂಗೆ ಬರ್ತಿದ್ನಲ್ಲ. ನನಗೂ ಇನ್ನೊಂದು 50 ಬೇಕಿತ್ತು ಕಣ್ಮಮ್ಮ. ಅದಕ್ಕೆ ನಿಮ್ಮದು ಹುಲ್ಲು ಜಾಸ್ತಿ ಆಗೈತೆ ಅಂತ ಯಾರ್ಯಾರೋ ಮಾತಾಡ್ಕೊಳ್ತಿದ್ರು. ನಮ್ಮ ಶಂಕರಾಜ ನಿಂಗಣ್ಣ ಅವರೆಲ್ಲ ಮಾತಾಡ್ತಿದ್ರು. ನಾನು ಅದಕ್ಕೆ ಕೇಳೋದೊಂದು ಮಾತು, ನಮ್ಮ ರಂಗಜ್ಜಿಗೂ ಒಂದು ಕೇಳೋಣ ಅವನ ಮಾತು. ಮಾತ್ರ ನಿಮ್ಮ ಹೊಲದಲ್ಲಿ ಮಾತ್ರ ಈ ರಾಗಿ ಹುಲ್ಲು ಮಾತ್ರ ರಂಗಜ್ಜ ನೀನು ಏನಾರ ತಿಳ್ಕ, ನಿನ್ನ ಮುಂದೆ ಸುಮ್ಮನೆ ಹೇಳ್ತಿದ್ದೀನಂತ ಇಲ್ಲದ. ಒಂದೇ ಒಂದು ಅಕ್ಕಿ ಹುಲ್ಲಾಗಲಿ ಬೇರೆ ಹುಲ್ಲಾಗಲಿ ಏನು ಬೆಳೆದಿಲ್ಕಂಡು ರಂಗಜ್ಜ. ಮಾತ್ರ ಒಳ್ಳೆ ಒಂದೇ ಒಂದು ಚೂರು ಕಸ ಏನು ಬೆಳೆದಿಲ್ಲ. ಒಳ್ಳೆ ಕರೆಕ್ಟಾಗಿ ಬರೀ ರಾಗಿ ಹುಲ್ಲು ಮಾತ್ರ ಚೆನ್ನಾಗೇ ಐತೆ. ಅದಕ್ಕೋಸ್ಕರ ನನಗೆ ಹುಲ್ಲು ಬಲು ಇಷ್ಟ ಆಗೋಯ್ತು. ಅದಕ್ಕೆ ಕೇಳಕ್ಕೆ ಬಂದಿದ್ದು, ಒಂದು 50 ಕೊಡ್ತೀಯನ್ ರಂಗಜ್ಜ ಅಂತ ಆಟೆಯ. ಹ್ಞೂ, ಇವಾಗ ಕೊಡಲ್ಲ ಅಂತಿದ್ಯಾ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಸರಿ, ಹುಲ್ನೋರೇನ ಯಾರಿಗೂ ಟ್ಯಾಕ್ಟ್ರಿಗೆ ಯಾರಿಗಾರ ಏರೋದಕ್ಕೆ ಯಾರಿಗಾರ ಹೇಳಿದ್ಯಾ ಏನೋ? ಟ್ಯಾಕ್ಟ್ರಿಗೆ ತುಂಬೋದಕ್ಕೆ ಏನೋ ಬೇರೆಯವ್ರಿಗೆ ಯಾರು ಹೇಳ್ಕೋಬೇಕಾ ಇವಾಗ? ಎಲ್ಲ ಇಲ್ಕಳಪ್ಪ. ಒಂದು 2-3 ದಿವಸದ ಹಿಂದೆ ಮಾತ್ರ ಇವನು ಜಗಣಂಗೆ ಮಾತ್ರ ಒಬ್ನಿಗೆ ಹೇಳ್ಕೊಂಡಿದ್ದೆ. ಹ್ಞೂ, ಹಿಂಗೆ ಪಾಪ ಹಿಂಗೆ ಹುಲ್ಲು ಕಟ್ಸೋಣ ಅಂತ ಕಡಿದೀನಿ ಕಣ ಪಾಪ. ಟ್ಯಾಕ್ಟ್ರಿಲಿ ಏರ್ಕೊಂಬರಕ್ಕೆ ಒಂದು ಸ್ವಲ್ಪ ಹುಲ್ಲು ಏರೋದಕ್ಕೆ ಒಂದು ಸ್ವಲ್ಪ ಬೇಕಿತ್ತು, ಬಾರ್ಲ ಪಾಪ ಅದೇನು ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಅವನು ಅವತ್ತು ನಮ್ಮದು ಕೆಲಸಗಳು ಇರ್ತಾವೆ ಕಣ್ರಂಗಜ್ಜೋ, ಬಲು ಕೆಲಸಗಳಿದ್ದಾವೆ, ಹೊಲ್ದಕ್ಕೆ ಹೋಗ್ಬೇಕು. ನಾನು ಇವ್ರದಕ್ಕೆಲ್ಲ ಒಪ್ಕೊಂಡಿದ್ದೀನಿ ಅಂತ ಗೊನಗಾಡ್ತಿದ್ದ. ಆಮೇಕಿಂದ ಬಾರ್ಲ ಪಾಪ ಅಂತ ಗದರಿಸ್ದಾಗ ಹ್ಞೂ ಬರ್ತೀನಿ ಕಣಿ ಹೇಳ್ರಂಗಜ್ಜ ನೋಡೋಣ ಅಂತ ಗೊನಗಾಡ್ಕೊಂಡು ಹೋದ. ಅವನು ಬರ್ತಾನೋ ಪುಣ್ಯಾತ್ಮ ಬರಲ್ವೋ ಒಂದು ಗೊತ್ತಿಲ್ಲ. ಮೊದಲು ಈಗ ಸದ್ಯಕ್ಕೆ ಇವನು ಹುಲ್ ಕಟ್ಟವನು ಗ್ಯಾರಂಟಿ ಇರಲ್ವಲ್ಲಪ್ಪ ಯಾವಾಗ ಬರ್ತಾನಂತ. ಅದಕ್ಕೆ ಇನ್ನೇನು ಹೇಳ್ಕೊಂಡಿರಲಿಲ್ಲ. ನೋಡೋಣ ಇವಾಗ ಹುಲ್ ಕಟ್ಸೋದಾದ್ಮೇಲೆ ಒಂದು 3-4 ಗಂಟೆ ಅಷ್ಟೊತ್ತಿಗೆ ಯಾರಿಗಾರ ಹೇಳ್ಕೊಂಡ್ಬಿಟ್ಟು ಹೊತ್ಲಾಗಿ ಟ್ಯಾಕ್ಟ್ರಿಲಿ ಏರ್ಕೊಂಡು ಹೋಗ್ಬಿಡೋದು. ಇನ್ನೇ ಟ್ಯಾಕ್ಟ್ರಿ ನಮ್ಮದೇ ಆಯ್ತಲ್ಲ ಪಾಪ ಅಲ್ವಾ? ಅದಕ್ಕೆ ಉಕ್ಕಂಡ್ರಂಗಜ್ಜ ಹುಲ್ಲು ಮಾತ್ರ ಬಲು ಚೆನ್ನಾಗೈತೆ. ನನಗಂತೂ ಬಲು ಇಷ್ಟ ಆಗೋಯ್ತು. ನೋಡ್ರಂಗಜ್ಜ, ಇನ್ನೊಂದು ಮಾತು ಹೇಳ್ತೀನಿ, ಹುಲ್ಲಿನವರೆ ಮಾತ್ರ ಬಿಡಕ್ಕೆ ಹೋಗ್ಬೇಡ. ಸಂಜೆ ಅಷ್ಟರಲ್ಲಿ ಏರ್ಕೊಂಡು ಹೋಗ್ಬಿಡು ಮಂತವ. ಹ್ಞೂ, ಒಂಥರ ಸಮಾಧಾನ ನೆಮ್ಮದಿ ಆಗಿಬಿಡುತ್ತೆ. ಯಾಕೆ ಬೇಕು ಹುಲ್ಲಿನವರೆ ಒಳ್ಳೆ ಇದ್ದಂಗೆ ಐತೆ, ಚಿನ್ನ ಇದ್ದಂಗೆ ಇದ್ದಾವೆ. ಬಿಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಎಷ್ಟಾರ ಕಷ್ಟ ಆಗಿಬಿಡ್ಲಿ. ಬೇಕಾದ್ರೆ ಇನ್ನೊಂದು ಟ್ಯಾಕ್ಟ್ರಿಗೆ ಹೇಳ್ಕೊಂಬಿಡು, ನಿಮ್ಮ ಟ್ಯಾಕ್ಟ್ರಿ ಬಿಟ್ಟು. ಇನ್ನೊಂದು 2-3 ಜನಕ್ಕೆ ಬೇಕಾದ್ರೆ ಇವ್ರಿ ಹುಲ್ಲೇರೋದಕ್ಕೂ ಹೇಳ್ಬಿಡು ತುಂಬೋದಕ್ಕೆ. ಬೇಗ ಹುಲ್ ತಗೊಂಡು ಹೋಗ್ಬಿಡ್ರಿ. ನನ್ನ ಮಾತು ಕೇಳ್ರಿ. ಹ್ಞೂ, ಒಂದು 4-5 ದಾರಿಗೆ ಬಂದುಬಿಟ್ರೆ ಅತ್ಲಾಗಿ ಏರ್ಕೊಂಡು ಹೋಗ್ಬಿಡ್ಬೋದು ಅತ್ಲಾಗಿ. ಹ್ಞೂ, ಬೇಕಾದ್ರೆ ನಾನು ಬರ್ತೀನಿ, ನಾನು ಪುರ್ಸೊತ್ತಾಗಿದ್ದೀನಿ ಹುಲ್ಲೇರೋದಕ್ಕೆ. ಬೇಕಾದ್ರೆ ಯಾರು ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ, ನಾನು ಬರ್ತೀನಿ, ಏರ್ಕೊಂಡು ಹೋಗ್ಬಿಡು. ಹ್ಞೂ, ಏನಾರ ಕಷ್ಟ ಆಗ್ಬಿಡ್ಲಿ, ನಾನಂತೂ ಇಲ್ಲಿ ಬಿಡೋದು ಕಣ ಪಾಪ. ಏರ್ಕೊಂಡು ಹೋಗ್ಬಿಡೋದೆ ಸಂಜೆ ಅಷ್ಟೊತ್ತಿಗೆ. ಹೆಂಗ ನಾನು ಯಾರಿಗೆ ಹೇಳ್ಕೊಳ್ಳೋಣಂತ ಯೋಚನೆ ಮಾಡ್ತಿದ್ದೆ. ಸದ್ಯ ನೀನು ಬರ್ತೀನಂತ ಹೇಳ್ತಿದ್ಯಾ, ಅದಕ್ಕಂಡ ಪಾಪ ಅದೇನು ಕೊಟ್ಬಿಡ್ತೀನಿ. ಇನ್ನೊಂದಿಬ್ರು ಯಾರಿಗಾರ ನಿನ್ನ ಜೊತೆ ಬರ್ತಾರೆ ಕರ್ಕೊಳ್ಳ ಪಾಪ, ಬೇಜಾರು ಮಾಡ್ಕೊಬೇಡ. ಅಲ್ಲೇ ನಿಮ್ದು ಏನಾರ ಕೆಲಸ ಇದ್ರೆ ನಾನು ಬರ್ತೀನಿ ಕಳ್ಳ ಪಾಪ. ಅಲ್ಲೇ ಹ್ಞೂ, ಒಂದು ಸ್ವಲ್ಪ ನಾನು ಇಲ್ಲಿ ಹೊಲ್ದ ಹತ್ರ ಬೇರೆ ಇರ್ತೀನಿ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಏನಿಲ್ಲ. ನೀನು ಹೆಂಗ ಮಂತ ಹೋಗ್ತಿದ್ಯಾ, ಪುರ್ಸೊತ್ತಾಗಿದೆಯಾ, ಇನ್ನೊಂದಿಬ್ರು ಯಾರು ಬರ್ತಾರೆ, ಅದೇನು ಹೇಳ್ಕೊಂಡು ಕರ್ಕೊಂಬರಲ್ಲ ಪಾಪ. ಅದೇನು ಕೊಟ್ಬಿಡೋದಂತೆ, ಬೇಗ ಅತ್ಲಾಗಿ ಏರ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಹ್ಞೂ, ಜನ ಇರೋ ಅಷ್ಟು ಬೇಗ ಕೆಲಸ ಆಗ್ಬಿಡುತ್ತೆ ಕಣ್ಮಗ, ಅದಕ್ಕೆ ಹೇಳ್ತಿರೋದು. ಅಯ್ಯೋ, ಯಾರಿಗೆ ಹೇಳ್ಕೊಂಡ್ ರಂಗಜ್ಜ, ಎಲ್ಲಾರು ಅವ್ರವ್ರ ಕೆಲಸ ಅವ್ರವ್ರು ಬ್ಯುಸಿ ಆಗಿರ್ತಾರೆ. ಎಲ್ಲ ಹೊಲ ಕೊಯ್ಸೋರನ್ನೇರ ರಾಗಿ ಕೊಯ್ಸೋರು, ರಾಗಿ ಏರ್ಕೊಂಡು ಹೋಗೋರು, ಹುಲ್ಲು ಏರ್ಕೊಂಡು ಹೋಗೋರು, ಹುಲ್ ಕಟ್ಸೋರು, ಬರೀ ಇದೇ ಮಾಡ್ತಿದಾರಪ್ಪ. ಎಲ್ಲರೂ ಈ ಟೈಮಿಗೆ ಬ್ಯುಸಿ ಆಗಿರ್ತಾರೆ. ನೋಡೋಣ ತಗ, ಯಾರಿಗಾರ ಒಂದು ಕೇಳೋದೊಂದು ಮಾತು ಕೇಳ್ತೀನಿ. ಇವನಿಗೆ ಮಾತ್ರ ಇವನು ಚಂದ್ರಣ್ಣ ಒಬ್ಬ ಬರ್ತೀನಂತ ಹೇಳಿದ್ನಪ್ಪ. ನೋಡೋಣ, ಅವ್ನಿಗೊಂದು ಮಾತು ಕರಿತೀನಿ. ಅವನು ಪುಣ್ಯಾತ್ಮ ಏನು ಇದಾನೋ, ಅವನು ಮಂತವಂತೂ ಜಾಸ್ತಿ ಇರಲ್ಲ. ಯಾರ್ದಕ್ಕಾರ ಕೆಲ್ಸಕ್ಕೆ ನಾವು ಹೋಗಿದ್ರೆ ಅವನು ಏನು ಸಿಗತ್ ಕಾಣೆ. ನೋಡೋಣ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಯಾರ್ಯಾರು ಬರ್ತಾರೋ ಅವ್ರಿಗೆ ಕರ್ಕೊಂಡು ಅತ್ಲಾಗಿ ಬಂದ್ಬಿಡ್ತೀನಿ ಅತ್ಲಾಗಿ. ಹ್ಞೂ, ಅತ್ಲಾಗಿ ಕುಮಾರಣ್ಣಂಗೆ ಫೋನ್ ಮಾಡಿ ಹೇಳಿದ್ರೆ ಅತ್ಲಾಗಿ ಟ್ಯಾಕ್ಟ್ರಿ ತಗೊಂಡು ಬಂದುಬಿಟ್ಟಿದ್ರೆ ಅತ್ಲಾಗಿ ಏರ್ಕೊಂಡು ಹೋಗ್ಬಿಡ್ತಿದ್ವು ಅಲ್ವಾ. ಇನ್ನೇನು ಈ ಕಡೆಯಿಂದ ಕಟ್ಕೊಂಡು ಬರ್ತಿದ್ದಾರೆ, ಆ ಕಡೆಯಿಂದ ಏರ್ಕೊಂಡು ಬಂದುಬಿಟ್ರೆ ಆಯ್ತಪ್ಪ ಅತ್ಲಾಗಿ. ಸುಮ್ಮನೆ ನಿನ್ಕೊಂಡು ಏನು ಮಾಡ್ತಿರ್ತೀಯ ಇಲ್ಲಿ? ಗೊತ್ತಾಗ್ಬಿಡುತ್ತೆ ನೋಡು. ಉಕಂಡ್ಲ ಪಾಪ, ಅವ್ನು ಬರ್ಲಿ ಅಂತ ಕಾಯ್ತಿದ್ದೀನಿ. ನಮ್ಮ ಹುಡ್ಗ ಇವಾಗಿನೂ ಪಾಪ ಅವನು ತಿಂದಿರಲ್ಲ ಏನಿಲ್ಲ. ನಾನು ಮಂತ ವಿರಲ್ ಕಣೋ, ನಾನು ಸಂತೆಗೆ ಹೋಗಿದ್ದೆ. ಅದಕ್ಕೆ ನಮ್ಮ ಹುಡ್ಗ ಇವನು ಒಲ್ಲ ಮಂತಾವ ಹೋಗಿ ಬರ್ತೀನಿ ತಡಿಯಪ್ಪ ಒಂದ್ಸರಿಟು,
ಟೀ ಕಾಸ್ಕೊಂಡ್ ಬರ್ತೀನಿ ಅಂತ ಹೇಳ್ ಹೋದ. ಅವ್ರ ಅಮ್ಮನ ಹತ್ರ ಟೀ ಇಡಿಸ್ಕೊಂಡ್ ಬರ್ತೀನಿ, ಇಲ್ಲ ಪಾಪ ಅವ್ರು ಟ್ಯಾಕ್ಟ್ರಿ ಇವರು ಡ್ರೈವರ್ಗೆಲ್ಲ ತಗೊಂಬರ್ಬೇಕಣಪ್ಪ ಅಂತ ಹೇಳ್ದ. ಅದಕ್ಕೆ ಹೋಗಿ ಬರ್ಲಿ ಅಂತ ನಾನು ಕಾಯ್ಕೊಂಡಿದ್ದೇನೆ ಅತ್ಲಾಗಿ. ಟೈಮ್ ಐತೆ, ಟೈಮ್ ಇರುವಾಗ ಕೆಲಸ ಮಾಡ್ಕೊಂಡ್ಬಿಡ್ಬೇಕು. ಕತ್ಲಾದ್ಮೇಲೆ ಇವೆಲ್ಲ ಮಾಡೋ ಕೆಲಸ ಅಲ್ಲ, ಅದಕ್ಕೆ ಅಲ್ವಾ? ನೀನ್ ಹೇಳೋದ್ರಲ್ಲೂ ಕರೆಕ್ಟ್ ಐತೆ. ನೋಡೋಣ ತಡಿಯಪ್ಪ ಅತ್ಲಾಗಿ, ಬೇಗ ಹೇಳ್ಬಿಟ್ಟು ಅತ್ಲಾಗಿ ಮುಗಿಸ್ಕೊಂಡು ಹೋಗ್ಬಿಡೋದು ಅತ್ಲಾಗಿ. ನೋಡ್ದ ನೋಡ್ದ ನಮ್ಮ ರಂಗಜ್ಜನ್ನ ಅಲ್ಲೇ ಹುಲ್ ಕಟ್ಟಿಸಿದಾನಲ್ಲಪ್ಪ, ಅದು ಯಾವಾಗ ಬಂದು ಏನೋ ನನ್ನ ಜೊತೆ ಇವನು ಬಂದವನು, ಇವನು ಸಂತೆಯಿಂದ ಇವನು ಏನು ಮಂತ ಹೋಗಿ ನೀರು ಕುಡಿದ್ನೋ ಏನು ಸೀದಾ ಉಸಿರುಗಟ್ಕಡೆ ಈ ಕಡೆ ಹೊಲತಾವ್ ಬಂದ್ನೋ. ಅಲ್ಲ ಬೆಳಿಗ್ಗೆಯಿಂದ ನಾನು ಹೊಲತಾವ್ ಹೋಗ್ಬೇಕಂತ ಸಂತೆಲೆಲ್ಲೂ ಅಯ್ಯ ಅನ್ನಿಸ್ಬಿಟ್ಟ. ನಾನು ಅತ್ಲಾಗಿ ಯಾಕಾರ ಇವನಿಗೆ ಜೊತೆ ಕರ್ಕೊಂಬಂದ್ಬಿಟ್ಟು ಅನ್ನಿಸ್ಬಿಡ್ತು. ನೋಡಲಿ ಅಲ್ಲೇ ಮಂತಾವ್ಲು ಹೋಗಿಲ್ಲ ಇವನು. ಯಾವಾಗ ಬಂದ್ಬಿಟ್ಟು ಹೊಲತಾವ್ ಹೋಗೋಣ ಅನ್ಸ್ಬಿಟ್ಟೈತಿ ಇವನಿಗೆ. ಹೆಂಗ ಮಾಡ್ಕೊಳ್ಳಿ ಬಿಡತ್ಲಾಗಿ. ಪಾಪ ನನ್ನ ಹಿಂಸೆಯಿಂದ ಅಷ್ಟೊಂದೆಲ್ಲ ಒಂದು ಕೆಲಸ ಬಿಟ್ರು ನಾನು ಕರೆದ ತಕ್ಷಣ ಬಂದಲ್ಲ. ಏನಲ್ಲ ರಂಗಜ್ಜ ಅಲ್ಲೇ ಹುಲ್ ಕಟ್ಟಿಸ್ತಿದ್ಯಾನಪ್ಪ. ಅಬಾ ಬಾಬಾ ನೀನೇನೋ ನೀನು ಒಂದು ಗಳಿಗೆನು ಸುಧಾರಿಸ್ಕೊಂಡಲ್ಲೇ ಅದು ಇದು ಕೆಲಸ ಮಾಡ್ತಾನೆ ಇರ್ತೀಯಲ್ಲ ಮರಾಯ ನೀನು. ನಿನಗೆ ಸಾಕಾಗಲ್ವಲ್ಲ ನಿನಗೆ? ಇಲ್ಲ ಸುಮ್ಮಗ್ ಬಾರ್ಲ ಅತ್ಲಾಗಿ. ನಿಂದೊಳ್ಳೆ ನಿಂದು ಬೆಳಗ್ಗೆಯಿಂದ ಹೆಂಗ ಹುಲ್ ಕಟ್ಸಿದ್ರೆ ಅತ್ಲಾಗಿ ಹೆಂಗ ಏರ್ಕಂಡೆ ಹೋಗ್ಬಿಡ್ತಿದ್ದು ಈಟೊತ್ತಿಗೆ. ನಿನ್ ಮಾತು ಕೇಳ್ಕೊಂಡ ನಿನ್ ಜೊತೆ ಸಂತೆಗೆ ಬಂದ್ಬಿಟ್ಟು ನೋಡಿಲಿ. ಈಗ ಹುಲ್ ಏರ್ಕೊಂಡು ಹೋಗೋದಕ್ಕೆ ಜನಗಳು ಬೇಕಿತ್ತು, ಒಂದ್ 2-3 ಜನ. ಯಾರಿಗೆ ಹೇಳ್ಕೊಂಡ ಯಾರಿಗೆ ಬಿಡೋಣ ಅನಿಸ್ಬಿಟ್ಟೈತೆ, ಯಾರು ಬರಲ್ಲ ಅಂತಿದ್ದಾರೆ. ಏನ್ ಮಾಡೋಣ ಹೇಳು? ಯಾರು ಜನಗಳು ಯಾರು ಇದ್ರೆ ನೋಡವು. ಟ್ಯಾಕ್ಟ್ರಿಲಿ ಏರ್ಕೊಂಡು ಹೋಗ್ಬಿಡೋಣ, ನಮ್ಮ ಟ್ಯಾಕ್ಟ್ರಿನೇ ಐತಲ್ಲ. ಬೇಗ ಆತ್ಲಾಗಿ. ಇಷ್ಟೊಂದೆಲ್ಲ ಹುಲ್ ಐತೆ, ಇಲ್ಲೇ ಬಿಟ್ಟು ಹೋಗಕ್ ಮನ್ಸಾಗಲ್ಲ ಕಳ್ಳ. ರಾತ್ರಿ ಎಲ್ಲ ನಿದ್ದೆ ಬರೋದ್ ಕಣೋ ಶಂಕರಾಜು. ಏನಾದ್ರೂ ಒಂದು ಮಾಡೋ. ಏನಾದ್ರೂ ಒಂದು ಮಾಡು ಅಂತ ಹೇಳಿದ್ರೆ ನಾನು ಎಲ್ಲ ಮಾಡೋಕ್ಕಾಗುತ್ತೆ. ನೋಡನ್ ತಡಿಯಪ್ಪ ಅತ್ಲಾಗಿ. ಒಂದು ಕೆಲಸ ಮಾಡುವ, 1-2 ಜನ ಕೇಳ್ಕ. ಇವನು ಬರ್ತಾನೆ ನೋಡ್ಕ, ಈ ಹುಡ್ಗ. ಇವನಿಗೂ ಕರ್ಕಾತ್ಲಾಗಿ ನಾನು ಬರ್ತೀನಿ ಅತ್ಲಾಗಿ. ನಂದು ಕೈಲಾದಷ್ಟು ನಾನು ಕೊಡ್ತೀನಿ. ಇನ್ನೇನು ಮಾಡೋಣ, ರಾಗಿ ಹುಲ್ಲು ಹೊರೆ ಒತ್ಕೊಡ್ತೀನಿ, ಟ್ಯಾಕ್ಟ್ರಿಲಿ ತುಂಬ್ಕೊಳ್ಳಿರಂತೆ. ಅದಕ್ಕೇನಂತೆ. ಪಾಪ ನೀನು ನಮ್ಮ ಕೆಲ್ಸಕ್ಕೆ ಬಂದಿದ್ದೆ ಅಂದಮೇಲೆ ನಾನು ನೀನು ಕೆಲ್ಸಕ್ಕೆ ಬಂದರೆ ಏನು ತಪ್ಪೇನಿಲ್ಲ. ನಾನು ಪುರ್ಸೊತ್ತಾಗೇ ಇದ್ದೀನಿ. ಈಟೊತ್ತರೆಗೂ ಹಸ್ಕೊಳ್ಳೆಲ್ಲ ಮೇವು ಹಾಕಿ ಇನ್ನೇನು ಬಂದೆ ಈ ಕಡೆ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ಕಣಪ್ಪವು. ಸರಿ ಆಯ್ತು. ಬಿರ್ಬಿರ್ನೆ ಇನ್ನೇ ಆ ಕಡೆ ಎಲ್ಲ ಕಟ್ ಆಗೈತಲ್ಲ. ನಿಮ್ಮ ಹುಡ್ಗಂಗೆ ಹೇಳು ಟ್ಯಾಕ್ಟ್ರಿ ತಗೊಂಬರೋಕ್ಕೆ. ಟ್ಯಾಕ್ಟ್ರಿ ತಗೊಂಡು ಹಗ್ಗ ತಗೊಂಬರೋಕೆ ಹೇಳು ಹೊತ್ಲಾಗಿ. ಏರ್ಕೊಂಡು ಹೋಗೋಣ. ಸುಮ್ಮನೆ ಯಾಕಿಲ್ಲಿ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ನಿನ್ಕಣ ಅಷ್ಟು ಟೈಮ್ ಹೋಗ್ತಿರುತ್ತೆ. ಮತ್ತೆ ಕತ್ಲಾಗ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ಇಲ್ಲ ಕಣವ್, ನಮ್ಮ ಹುಡ್ಗಂಗೆ ನಾನು ಬರ್ಬೇಕಾದ್ರೆ ಹೇಳಿದ್ರು ಆಗ್ತಿತ್ತು ಕಳ್ಳೆ. ನಮ್ಮ ಹುಡ್ಗ ಟೀ ಇಡ್ಸ್ಕೊಂಡ್ ಬರ್ತೀನಿ ತಡಿಯಪ್ಪ ಅಂತ ಹೋದವನು ಯಾಕ ಈಟತ್ತಾದ್ರೂ ಬರ್ಲಿಲ್ಲಪ್ಪ. ಬಂದ್ರೆ ಅತ್ಲಾಗಿ ರಪ್ಪನ ಹೋಗ್ಬಿಟ್ಟು ಟ್ಯಾಕ್ಟ್ರಿ ತಗೊಂಬಾರ್ಲ ಮಗ ಅಂತ ಹೇಳ್ಬಿಡ್ತೀನಿ ಅತ್ಲಾಗ ಅವನಿಗೆ. ಅವ್ನು ತಗೊಂಬಂದ್ರೆ ಅತ್ಲಾಗಿ ರಪ್ಪನ ಕೆಲಸ ಎಲ್ಲ ಮುಗಿಸ್ಕೊಂಡು ಅತ್ಲಾಗಿ ಎಲ್ಲ ಹುಲ್ಲೆಲ್ಲ ಏರ್ಕೊಟ್ರೆ ಅತ್ಲಾಗಿ ಎಲ್ಲ ಮುಗಿದ್ಬಿಡುತ್ತೆ ಅತ್ಲಾಗಿ. ಬೇಗ ಅತ್ಲಾಗಿ ಮಂತಾವೆಲ್ಲ ಇಳಿಸ್ಬಿಡ್ಬೋದು ಅತ್ಲಾಗಿ ಹುಲ್ಲಿನವರೆನ. ಒಂಥರ ನಮಗೂ ಸಮಾಧಾನ ಆಗ್ಬಿಡುತ್ತೆ. ನೋಡಂತಡಿ ಅವ್ನು ಬರ್ಲಿ ಅತ್ಲಾಗಿ. ನೀನು ಬರ್ತೀನಂತ ಹೇಳ್ತಿದ್ಯಾ ಪಾಪ. ನಮ್ಮ ಹುಡ್ಗ ಇವನು ಬರ್ತೀನಂತ ಹೇಳ್ದ. ಎಲ್ಲಾರು 1-2-3 ಜನ ಕರ್ಕೊಂಡು ಅತ್ಲಾಗಿ ನಮ್ಮ ಕುಮಾರಣ್ಣನೂ ಇರ್ತಾನೆ. ಬೇಗ ಅತ್ಲಾಗಿ ಮುಗಿಸ್ಬಿಡೋಣ ಅತ್ಲಾಗಿ. ಅದೆಷ್ಟೊತ್ತಾಗುತ್ತೆ? ಕಳ್ಳ ರಂಗಪ್ಪ, ನಾನು ಅದೇ ಕಡೆ ಹೇಳ್ತಿರೋದು. ಎಲ್ಲ ಪರವಾಗಿಲ್ಲ ಕಳ್ಳ, ರಾಗಿ ಹೊರೆ ಮಾತ್ರ, ಹುಲ್ಲಿನ ಹೊರೆ ಮಾತ್ರ ಚೆನ್ನಾಗಿ ಆಗೈತೆ ಕಣೋ. ನಿನ್ಗೆ ಎಷ್ಟೊರೆ ಆಗಿದಾವೋ ಅಲ್ಲೇ ಈಗ? ಎಷ್ಟಾಗಿದಾವೋ ಏನಪ್ಪ, ಒಂದ 70-80 ಆಗಿರ್ಬೇಕು. ಆಗ್ಲೇ ಒಂದು 50-60 ಆಗಿತ್ತು. ಈಗ ಒಂದು 20 ಆಗಿರ್ಬೇಕು. ಒಂದು 70-80 ಆಗಿದಾವೆ. ಆಗ್ತವೆ ಸಾಮಾನ್ಯಕ್ಕೆ ಒಂದು 200-250 ಹೊರೆ ಒಳಗಡೆ ಆಗ್ತವೆ. ಏನು ರಾಗಿ ಹುಲ್ಲಿಗೇನು ಮೋಸ ಇಲ್ಲ ಕಣಿ ಹೇಳಪ್ಪ. ಅಗಳ ರಂಗಪ್ಪ, ನಿಮ್ಮ ಹುಡುಗ ಬಂದ ನೋಡೋ ಕುಮಾರಣ್ಣ. ಒಳ್ಳೆ ಟೈಮಿಗೆ ಬಂದಾನೆ. ಹೆಂಗ ನೆನಪು ಮಾಡಿದ ತಕ್ಷಣ ಪಾಪ ಇದ್ಯಾಕಲ್ಲ ಇಷ್ಟೊಂದು ತಡ ಮಾಡ್ಕೊಂಬಂದೆ? ಬೇಗ ಬಾರ್ಲ ಪಾಪ ಅಂತ ಹೇಳಿದೀನಿ ನಾನು. ತಿಂಡಿ ಗಿಂಡಿ ತಿನ್ಕೊಂಡು ಟೀ ಕಾಸ್ಕೊಂಡು ಬೇಗ ಬಾರ್ಲ ಪಾಪ ಅಂತ ಹೇಳಿದೀನಿ. ಅದ್ಯಾಕಲ್ಲ ಮಗ ಅಷ್ಟೊಂದು ತಡ ಮಾಡ್ಕೊಂಬಂದೆ? ಏನು ಮಾಡೋದಪ್ಪ, ನಾನು ಬೇರೆ ತಿಂಡಿ ತಿಂದಿರಲ್ಲ, ಅಮ್ಮಯ್ಯ ಬೇರೆ ತಿಂಡಿ ತಿಂದಿರಲ್ಲ. ನಾನು ತಿಂಡಿ ಮಾಡ್ಕೊಂಡಿದ್ದೀನಿ, ಟೀ ಕಾಸು ಕೊಡಮ್ಮ ಅಂತ ಹೇಳಿದೆ. ಅಮ್ಮ ಅರ್ಜೆಂಟ್ ಇದ್ರೆ ನೋಡ ಪಾಪ, ಆಮೇಕಿಂದಾನೆ ನಾನು ತಿಂಡಿ ತಿಂತೀನಿ, ಬೇಗ ಟೀ ಇಟ್ಕೊಡ್ತೀನಿ ಅಂತ ಹೇಳ್ತು. ನಾನು ಬೇಡ ಕಡಮ್ಮ, ಆಮೇಕಿಂದ ಇಟ್ಕೊಡುವಂತೆ, ನೀನು ಮೊದಲು ತಿಂಡಿ ತಿಂದು ಮಾತ್ರ ನುಂಗಮ್ಮ ಅಂತ ಹೇಳಿ ತಿಂಡಿ ಮಾಡಿಸಿ ಟೀ ಹಿಡ್ಕೊಂಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತಾಗೋಯ್ತು ಕಣಪ್ಪ. ಯಾಕೆ ಇಂಥ ಅರ್ಜೆಂಟು? ಯಾಕೆ ಅಷ್ಟೊಂದು ಆತರ ಮಾಡ್ತಿದ್ಯಾ? ಸುಮ್ಕಿರು. ಇನ್ನೇನು ಅವ್ನು ಹುಲ್ ಕಟ್ತಿದ್ದಾನೆ, ಇನ್ನೇನು ಕಟ್ಟೋಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಬೇಕು. ಯಾಕೆ ಆತರ ಮಾಡ್ತಿದ್ಯಾ? ಹಂಗೆಲ್ಲ ಕಂಡ ಪಾಪ, ಒಂದು 80 ಹೊರೆ ಆಗಿದ್ದಾವೆ. ಇನ್ನೇನು ಏರ್ಕೊಂಡು ಬರೋದಕ್ಕೆ ನೀವು ನಮ್ಮ ಚಂದ್ರಣ್ಣ, ನಮ್ಮ ಶಂಕರಪ್ಪನೂ ಇದ್ದಾನೆ. ಆ ಜಗಣಂಗೂ ಹೇಳ್ಕೊಂಡಿದ್ದೀನಿ. ಒಂದು 4-5 ಜನ ಆಗ್ತೀವಿ. ನಾನು ನೀನು ಎಲ್ಲ ಸೇರ್ಕೊಂಡ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡ್ಬಂದ್ಬಿಟ್ರೆ ಟ್ಯಾಕ್ಟ್ರಿ ತಗೊಂಡು ಹಗ್ಗ ತಗೊಂಬ ಒಡೋಗಿಲ್ಲಿ. ಈ ಕಡೆ ಇವ್ರು ಕಟ್ತಾ ಬರ್ತಾರೆ. ನಾವು ಅತ್ಲಾಗಿ ರಾಗಿ ಹೊರನೆಲ್ಲ ಟ್ಯಾಕ್ಟ್ರಿ ಏರ್ಕೊಂಡು ಮನೆ ಕಡೆ ಹೋಗೋಣ ಅತ್ಲಾಗಿ. ಜಾಸ್ತಿ ಇಲ್ಲೆಲ್ಲ ಹೊಲದಲ್ಲೆಲ್ಲ ಬಿಡಕ್ಕೆ ಹೋಗ್ಬಾರ್ದು. ಅತ್ಲಾಗಿ ರಪ್ಪನ ತಗೊಂಬೋಡು ಟ್ಯಾಕ್ಟ್ರಿನ ಹೇಳ್ತೀನಿ. ಬೇಗ ಅತ್ಲಾಗಿ ಕೆಲಸಗಳು ಮುಗಿಸ್ಕೊಂಡ್ಬಿಡೋಣ. ಹುಲ್ಲಿನವರೆ ಇಲ್ಲೆಲ್ಲ ಬಿಟ್ಟು ಹೋಗ್ಬಾರ್ದು, ನಿನಗೆ ಗೊತ್ತಾಗಲ್ಲ. ಹಂಗೆ ಮಾಡೋದೇನಪ್ಪ? ಸರಿ ಕಣಪ್ಪ, ಆಯಿತು. ಅಲ್ಲ ಕಣಪ್ಪ,
ಶಂಕರಜ್ಜ ಇವನ್ ಚಂದ್ರಣ್ಣ ಅವನ್ ಜಗಣ್ಣ ನೀನು ನಾನು ಇನ್ನೊಬ್ರಿಗೆ ಯಾರಿಗಾರ ಹೇಳ್ಕೊಂಡಿದ್ರು ಆಗ್ತಿತ್ತು ಕಣಪ್ಪ ಅತ್ಲಾಗಿ ಬೇಗ 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 ಏರ್ಕೊಂಡು ಹೋಗ್ಬಿಡ್ಬೋದಿತ್ತು ಅತ್ಲಾಗಿ. ಸರಿ ಆಯ್ತು, ಈಗ ಇರೋದ್ರಲ್ಲೇ ಮಾಡಂತಡಿ. ನಾನು ಅತ್ಲಾಗಿಂದ ಬರ್ಬೇಕಾದ್ರೆ ಯಾರು ಸಿಗ್ತಾರೆ ನೋಡ್ತೀನಿ. ಹಂಗೇನಾರು ಸಿಕ್ಕಿರೆ ಕರ್ಕೊಂಡೆ ಜೊತೆಲೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ. ತಗೊಳ್ರಿ ಹಂಗಾರೆ. ನಾನು ಟೀಗಿ ಏನು ಕುಡಿಯಲ್ಲ ಇವಾಗ. ಹೋಗಿ ಟ್ಯಾಕ್ಟ್ರಿ ತಗೊಂಡ್ ಬರ್ತೀನಿ. ರಪ್ಪನ್ ಬಂದ್ಬಿಡ್ತೀನಿ ಅತ್ಲಾಗಿ. ಹಗ್ಗ ಎಲ್ಲ ತಗೊಂಡು ಅತ್ಲಾಗಿ. ಟೀ ಕುಡ್ಕೊಂಡೇ ಹೋಗಲ್ಲ ಪಾಪ, ಏನು ಅಂತ ಅರ್ಜೆಂಟೇನಿಲ್ಲ. ಅಯ್ಯೋ ಕೆಲಸ ಇದ್ದಿದ್ದೆ ಕಣೋ, ಹಂಗಂತ ನೀನು ಮಾಡ್ತಿರೋದೇ ಹೊಟ್ಟೆ ಪಾಡಿಗಂತೆ ಹೊಟ್ಟೆಗೆ ಅಂತ ಅಂಥದ್ರಲ್ಲಿ ನೀನು ಟೀ ಕುಡ್ದಂಗೆ ಆಗುತ್ತೆ. ಅದೇಂಗೆ ಹೋಗ್ತೀಯ? ಟೀ ಕುಡ್ಕೊಂಡೇ ಹೋಗು ಒಂದ್ಗಳಿಗೆ. 5-10 ನಿಮಿಷ ತಡ ಆದರೂ ಪರವಾಗಿಲ್ಲ, ಏನೂ ಆಗಲ್ಲ. ಗಡ್ಲ ಪಾಪ ಟೀ ಕುಡ್ಕೊಂಡೆ ಹೋಗು, ಆ ಥರ ಏನಿಲ್ಲ. ಆದ್ರೆ ಯಾರು ಸಿಕ್ಕಿರೋ ಒಂದ್ 2-3 ಜನ ಜೊತೆಲೆ ಕರ್ಕೊಂಬ, ಅದಕ್ಕೇನಂತೆ. ಅವ್ನ ಜಗಣ್ಣ ಅವ್ನು ಮಂತವ್ಲಿ ಇರ್ತಾನೆ, ಎತ್ಲಾಗೂ ಏನು ಹೋಗಿರಲ್ಲ. ಅಲ್ಲಾಸನೆ ಟ್ಯಾಕ್ಟ್ರಿ ತಗೊಂಡು ಬರ್ತೀಯಲ್ಲ, ಅವ್ನಿಗೂ ಹಂಗೆ ಕರ್ಕೊಂಡ್ ಬಂದ್ಬಿಡು.